ನಮಸ್ಕಾರ ಗೆಳೆಯರೇ, ಅನ್ಫೋಲ್ಡ್ ಎಐಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರಪಂಚದ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಜಾಗದ ಬಗ್ಗೆ ಮಾತಾಡೋಣ. ಅದೇ ತುರ್ಕಮೆನಿಸ್ತಾನ್ನಲ್ಲಿರೋ ದರ್ವಾಜಾ ಗ್ಯಾಸ್ ಕ್ರೀಟರ್. ಇದನ್ನ ಲೋಕಲ್ ಜನ ನರಕದ ಬಾಗಿಲು ಅಥವಾ ಗೇಟ್ ಟು ಹೆಲ್ ಅಂತ ಕರೀತಾರೆ. ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಭತ್ತದ ಮರುಭೂಮಿ ಮಧ್ಯೆ ಒಂದು ವಿಶಾಲವಾದ ಗುಂಡಿ, ಅದರಲ್ಲಿ ಕೆಂಪಗೆ ಉರಿಯೋ ಬೆಂಕಿ. ಹತ್ತಿರ ಹೋಗೋದಕ್ಕೆ ಕೂಡ ಭಯ ಆಗೋ ಈ ಜಾಗ ಹುಟ್ಟಿಕೊಂಡಿದ್ದಕ್ಕೆ ಒಂದು ವಿಲಕ್ಷಣ ಇತಿಹಾಸ ಇದೆ. 1971ರಲ್ಲಿ ಸೋವಿಯತ್ ಒಕ್ಕೂಟದ ಭೂವಿಜ್ಞಾನಿಗಳು ಇಲ್ಲಿ ನೈಸರ್ಗಿಕ ಅನಿಲ ಅಂದ್ರೆ ಗ್ಯಾಸ್ ಹುಡುಕೊಂಡು ಬಂದಿರ್ತಾರೆ. ಇಲ್ಲಿ ದೊಡ್ಡ ಮಟ್ಟದ ತೈಲ ಸಂಗ್ರಹ ಇದೆ ಅಂತ ಅನ್ಕೊಂಡು ಡ್ರಿಲ್ಲಿಂಗ್ ಶುರು ಮಾಡ್ತಾರೆ. ಆದರೆ ಡ್ರಿಲ್ಲಿಂಗ್ ಮಾಡ್ತಿರೋವಾಗಲೇ ಭೂಮಿ ಕುಸಿದು ದೊಡ್ಡ ಗುಂಡಿ ನಿರ್ಮಾಣ ಆಗುತ್ತೆ. ಅದೃಷ್ಟವಶಾತ್ ಯಾರೂ ಸಾಯಲಿಲ್ಲ. ಆದರೆ ಆ ಗುಂಡಿಯಿಂದ ವಿಷಕಾರಿ ಮೀಥೇನ್ ಅನಿಲ ಹೊರಬರಕ್ಕೆ ಶುರುವಾಯಿತು. ಈ ಗ್ಯಾಸ್ ಹತ್ತಿರದ ಹಳ್ಳಿಗಳಿಗೆ ಹರಡಿದ್ರೆ ಜನರಿಗೆ ಡೇಂಜರ್ ಅಂತ ಗೊತ್ತಾದಾಗ ಎಂಜಿನಿಯರ್ಸ್ ಒಂದು ಪ್ಲಾನ್ ಮಾಡ್ತಾರೆ. ಈ ಗ್ಯಾಸನ್ನ ಸುಟ್ಟು ಬಿಟ್ರೆ 1-2 ವಾರದಲ್ಲಿ ಖಾಲಿಯಾಗತ್ತೆ ಅಂತ ಬೆಂಕಿ ಹಚ್ತಾರೆ. ಆದರೆ ಅವರು ಮಾಡಿದ್ದ ಲೆಕ್ಕಾಚಾರ ಉಲ್ಟಾ ಆಯಿತು. ಆ ಬೆಂಕಿ ಆ 1 ವಾರದಲ್ಲಿ ಆರಿಲ್ಲ, 2 ವಾರದಲ್ಲಿ ಆರಿಲ್ಲ. ಇವತ್ತಿಗೆ 50 ವರ್ಷ ಕಳೆದರೂ ಆ ಬೆಂಕಿ ಉರಿತಾನೇ ಇದೆ. ಈ ಗುಂಡಿ ಸುಮಾರು 230 ಅಡಿ ಅಗಲ ಮತ್ತು 65 ಅಡಿ ಆಳ ಇದೆ. ಅಚ್ಚರಿಯ ವಿಷಯ ಅಂದ್ರೆ 2013ರಲ್ಲಿ ಜಾರ್ಜ್ ಕೌರೋನಿಸ್ ಅನ್ನೋ ಸಾಹಸಿ ಈ ಬೆಂಕಿ ಗುಂಡಿಯ ಒಳಗೆ ಇಳಿದು ಅಲ್ಲಿರೋ ಬ್ಯಾಕ್ಟೀರಿಯಾಗಳ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ರು. ಇಷ್ಟು ಬಿಸಿ ಇರೋ ಜಾಗದಲ್ಲೂ ಕೆಲವು ಜೀವಿಗಳು ಬದುಕಿರೋದು ಕಂಡು ವಿಜ್ಞಾನಿಗಳೇ ಶಾಕ್ ಆದರು. ಇವತ್ತು ಇದು ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗಿದೆ. ಆದರೆ ತುರ್ಕಮೆನಿಸ್ತಾನ್ ಸರ್ಕಾರ ಇದನ್ನ ಮುಚ್ಚಬೇಕು ಅಂತ ಯೋಚನೆ ಮಾಡ್ತಿದೆ. ಯಾಕಂದ್ರೆ ಇದರಿಂದ ಗ್ಯಾಸ್ ವೇಸ್ಟ್ ಆಗ್ತಿದೆ ಮತ್ತು ಪರಿಸರಕ್ಕೆ ತೊಂದರೆ ಆಗ್ತಿದೆ ಅಂತ. ಇಂತಹ ಅದ್ಭುತವಾದ ಜಾಗವನ್ನ ನೋಡಕ್ಕೆ ನೀವು ಇಷ್ಟಪಡ್ತೀರಾ? ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.